ರೈತರ ಪರವಾಗಿ ಮಾತಾಡೋದಕ್ಕೆ ಮಹೇಶ್ ಗೌಡ ಅವರಿದ್ರು. ಒನ್ಸ್ ಅಗೇನ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ, ನಾವು ಅವ್ರ ಸಂಪರ್ಕಕ್ಕೆ ಸಿಕ್ಕ ಮೇಲೆ ಅವ್ರನ್ನ ಮಾತನಾಡಿಸ್ತೀನಿ. ಯಾಕಂದ್ರೆ ಒಂದು ಕ್ಲಾರಿಟಿ ಅಂತೂ ಬೇಕಪ್ಪ. ಖರ್ಚು ವೆಚ್ಚ ಎಷ್ಟಾಗುತ್ತೆ, ಯಾಕೆ 3,500ನೇ ನಿಗದಿ ಮಾಡಿ ಅಂತ ರೈತರು ಕೇಳ್ತಿದ್ದಾರೆ. ಅದನ್ನ ಕೊಡೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಫ್ಯಾಕ್ಟರಿ ಮಾಲೀಕರಿಗೆ? ಸಿಕ್ಕಿದ್ದಾರೆ ಮಹೇಶ್ ಸರ್, ನನ್ನ ಧ್ವನಿ ಕೇಳಿಸ್ತಿದೆಯಾ ತಮ್ಗೆ? ಮೇಡಮ್ ಕೇಳಿಸ್ತಾ ಇದ್ದಾರೆ ಮಹೇಶ್ ಸರ್, ಈಗ ಖರ್ಚು ವೆಚ್ಚ ಅಂದ್ರೆ ರೈತರು ಒಂದು ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೆದಾಗ ಅದಕ್ಕೆ ಆಗುವಂತ ಖರ್ಚು ವೆಚ್ಚ ಎಷ್ಟು ಸರ್? ಫ್ಯಾಕ್ಟರಿಗೆ ಆ ಕಬ್ಬು ತಲುಪೋ ತನಕ ಒಂದು ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ 3,000 ರೈತರನ್ನ ತಲುಪ್ತಾ ಇದೆಯಾ ಫ್ಯಾಕ್ಟರಿಗಳಿಂದ ಅನ್ನೋದು ಪ್ರಶ್ನೆ. ತಲುಪ್ತಾ ಇದೆಯಾ ಅಂತ ಕಾಂಗ್ರೆಸ್ನ ವಕ್ತಾರ ಹೇಳ್ತಿದ್ದಾರೆ, ತಲುಪ್ತಾ ಇದೆಯಾ ಅಂತ. ಸ್ವಲ್ಪ ರಿಪೀಟ್ ಮಾಡಿ ಮೇಡಮ್, ವಾಯ್ಸ್ ಕೇಳಿಸ್ತಿಲ್ಲ. ಮಹೇಶ್ ಸರ್, ಈಗ 1 ಎಕರೆಯಲ್ಲಿ ಕಬ್ಬು ಬೆಳೆದಂತ ಸಂದರ್ಭದಲ್ಲಿ ಫ್ಯಾಕ್ಟರಿಗೆ ಆ ಕಬ್ಬನ್ನ ಕಟಾವ್ ಮಾಡಿ ತೆಗೆದುಕೊಂಡು ಹೋಗೋ ತನಕ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅಂತ ಒಂದು ಅಂದಾಜು ಪ್ರಕಾರ ಹೇಳೋದಾದ್ರೆ? ಮೇಡಮ್ ಅವ್ರಿ, ಈಗ ನಾವು ಕಬ್ಬು 12 ತಿಂಗಳು ಬೆಳೆಯದ. ಓಕೆ, ಇವತ್ತಿನ 1 ಎಕರೆಗೆ ನಾವು ಹೊಲ ಆದ ಮಾಡಿ ಇವತ್ತಿನ ನಾವು ಕಬ್ಬು ಸೀಡ್ಸ್ ನ ಹಚ್ಬೇಕಾದ್ರ ಹಚ್ಚಿಗಿಸಿಂದ ಕನಿಷ್ಠ ಪಕ್ಷ ನಾವು ಕಟಾವ್ ಮಾಡಿಗಿಸಿಂದ ಕಾರ್ಖಾನೆಗೆ ಸಾಗಾಣಿಕೆ ಮಾಡ್ಬೇಕಾದ್ರೆ ನಮಗ 1 ಲಕ್ಷ ರೂಪಾಯಿ ಹತ್ರ ನಮ್ಗೆ ಖರ್ಚಾಗುತ್ತೆ ಮೇಡಮ್. ಓಕೆ, ಇವತ್ತು 1,90,000 ಅಥವಾ 2 ಲಕ್ಷದ ಒಳಗಡೆನೆ ಇವತ್ತು ಆ ಕಬ್ಬಿನ ಇವತ್ತ ಒಂದ್ ಎಕರೆಗೆ ನಮಗ ಬರ್ತಕ್ಕಂಥದ್ದು ಟೋಟಲ್ ಆಗಿ ಅಮೌಂಟ್. ಅದರಲ್ಲಿ 1 ಲಕ್ಷ ಖರ್ಚಾದ್ಮೇಲೆ ಮನೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲಾ ಮನೆಯ ಕುಟುಂಬಸ್ಥರಾಗ್ಲಿ ಅಥವಾ ನಾವು ಹಾಕಿರ್ತಕ್ಕಂಥ ಜಮೀನು ಇವತ್ತೇನದ ಇಷ್ಟೆಲ್ಲ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 1 ರೂಪಾಯಿನೂ ಕೂಡ ಇವತ್ತು ಉಳಿಲಾರದಂತ ಪರಿಸ್ಥಿತಿ ಆಗಿದೆ. ಇವತ್ತು ಯಾಕಪ್ಪ ಅಂತಂದ್ರ ಪರಿಸ್ಥಿತಿ ಏನಾಗಿದೆ ಅಂತಂದ್ರ ಇವತ್ತು ಸರ್ಕಾರಗಳು ತಾವೇ ಬೆಲೆಯನ್ನ ಅವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು. ಇವತ್ತು ಕೃಷಿ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಏನದ ನಮ್ಮ ಈ ಶುಗರ್ ಕೇನ್ ಕಮಿಷನರ್ ಅವ್ರೇನದ ಸರಿಯಾದ ಮಾಹಿತಿಗಳು ಕೊಡದೇ ಇರೋ ಕಾರಣ ಒಂದು, ಮತ್ತು ಎಲ್ಲಾ ಈ ಒಂದು ಕಾರ್ಖಾನೆಗಳು ಇವತ್ತಿನ ದಿವಸ ಆಡಳಿತ ಮಾಡ್ತಕ್ಕಂತ ಎಲ್ಲಾ ಪಕ್ಷದವ್ರದೇ ಇವತ್ತು ಕಾರ್ಖಾನೆಗಳ ಕಟ್ಕೊಂಡಿರೋ ಕಾರಣಕ್ಕ ಇಲ್ಲಿ ತಪ್ಪು ಮಾಹಿತಿಯನ್ನ ಅಂದ್ರೆ ನಾವು 1 ವರ್ಷಕ್ಕೆ ಖರ್ಚು ಮಾಡ್ತಕ್ಕಂಥದ್ದು 12 ತಿಂಗಳ ಬೆಳೆಯಲ್ಲಿ ಇವತ್ತು ಮಳೆ ಬಿಸಿಲು ಗಾಳಿ ಎಲ್ಲಾನು ಕೂಡ ಇವತ್ತು ನಮ್ದು ಅದ್ರ ಜೊತೆಗೆ ಶ್ರಮ ಅದ. ಇವತ್ತು ಅಷ್ಟೆಲ್ಲಾ ಇದ್ರೂ ಕೂಡ ಇವತ್ತು ಸರ್ಕಾರಗಳು ನಾವು ಕೇಳ್ತಕ್ಕಂಥದ್ದು ದೊಡ್ಡ ಮಟ್ಟದ ಇವತ್ತ ನಾವು 3,500 ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲದು ನಾವು ಕೇಳ್ತಕ್ಕಂಥದ್ದು. ಇವತ್ತು ಅದರಿಂದ ಈಗ ರೈತರು ಒಬ್ಬರೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ 2,700 ಮಾತ್ರ ನಮ್ಮನ್ನ ತಲುಪುತ್ತೆ, ಕಾರ್ಖಾನೆಗಳು ಅವರೆಲ್ಲ ಮಾಲೀಕರು ಲಾಭದಲ್ಲಿ ಇರ್ತಾರೆ. ಆದ್ರ ರೈತರ ಪರಿಸ್ಥಿತಿ ಇವತ್ತು ಏನಾಗ್ಬಿಟ್ಟದಂತಂದ್ರೆ ಇವತ್ತು ರೈತರು ಕಬ್ಬು ಬೆಳೆದಗಿಸಿಂದ ಕೊಡ್ತಕ್ಕಂತ ಒಂದು ಯಂತ್ರದ ಮಷಿನ್ ಆಗ್ಬಿಟ್ಟಾನ ರೈತ. ಇವತ್ತೇನದ ಅದರಿಂದ ಲಾಭ ಆಗ್ತಿಲ್ಲ ನಮ್ಗ. ಲಾಭ ಆಗದೆ ಕಾರಣಕ್ಕೆ ಇವತ್ತೇನದ ಮೊನ್ನೆ ಒಬ್ರು ರೈತ ಏನದ ಇವತ್ತು ಅಲ್ಲೇ ಹೋರಾಟದ ವೇದಿಕೆಯಲ್ಲಿ ಇವತ್ತು ವಿಶೇಷ ಸೇವನೆ ಮಾಡ್ತಾನಂತಂದ್ರ ಇವತ್ತು ಎಷ್ಟು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿರ್ತಕ್ಕಂಥದ್ದು. ಇವತ್ತು ಕಾರ್ಖಾನೆ ಹಾಕಿರ್ತಕ್ಕಂಥ ಎಲ್ಲಾ ಮಾಲೀಕರಿಗೂ ಕೂಡ ಇವತ್ತು ಗೊತ್ತಿರೋ ವಿಚಾರ ಅದ. ಆದ್ರೂ ಕೂಡ ಇವತ್ತು ಒಬ್ರು ಅಲ್ಲಿ ಮುಂದೆ ಬರ್ತಿಲ್ಲ ಅಂತಂದ್ರ ಅರ್ಥ ಅವ್ರ ಜೇಬಿಗೆ ಕತ್ತರಿ ಬೀಳ್ತದಂತ ಹೇಳಿ ಇವತ್ತು ಅವ್ರಿಗೆ ಬರ್ತಕ್ಕಂಥ ಆದಾಯ ಇವತ್ತು ನಾವ್ಯಾಕ ರೈತರಿಗೆ ಕೊಡ್ಬೇಕನ್ನೋ ಉದ್ದೇಶದಲ್ಲಿ ಅವ್ರ ಅದಾರ. ಇದು ಯಾವುದೇ ಕಾರಣಕ್ಕೂ ನಾವು ಬಿಡಂಗಿಲ್ಲ. ಇದು ಕಾರ್ಖಾನೆ ಮಾಲೀಕರು ಏನದ ತಕ್ಷಣದಲ್ಲೇ ಇವತ್ತಿನ 3,500 ರೂಪಾಯಿ ಇವತ್ತ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು. ನಟರಾಜ ಗೌಡ್ರಿ ಸರ್, ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ. ಅವ್ರು ಹೇಳಿದ್ರು ಸಕ್ಕರೆ ಸಚಿವರು ಕೇಂದ್ರಕ್ಕೆ ಮನವರಿಕೆ ಮಾಡುವಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ, ತಪ್ಪು ಮಾಹಿತಿಗಳನ್ನ ಕೊಡ್ತಿದ್ದಾರೆ, ಕಾರಣ ಅವ್ರಗಳದೇ ಫ್ಯಾಕ್ಟರಿಗಳಿದೆ, ಅವ್ರಿಗೆಲ್ಲಿ ಲಾಭ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ದಿಕ್ಕು ತಪ್ಪಿಸೋ ಕೆಲಸಗಳು ಆಗ್ತಾ ಇದೆ ಅಂತ. ಅದನ್ನ ಒಪ್ಕೊಳ್ತೀರಾ? ರೈತರ ಆರೋಪ ಮಾಡ್ತಿದ್ದಾರೆ, ಯಾವ್ದೋ ಪಕ್ಷದವರಲ್ಲ ಇದು ಆರೋಪ. ರೈತರು ಅವ್ರ ಮನಸ್ಸಿಗೆ ಬಂದಿದೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರನ್ನೇ ನಾನು ಅವ್ರ ಬಗ್ಗೆ ದೋಷ ಈಗ ಬಿಜೆಪಿದು ಉಮೇಶ್ ಕತ್ತಿ ರಮೇಶ್ ಕತ್ತಿ ಅವ್ರದ್ದು ಫ್ಯಾಕ್ಟರಿಗಳಿದೆ, ಫ್ಯಾಕ್ಟರಿ ಇದೆ, ಪ್ರಭಾಕರ್ ಖೋರೆ ಅವ್ರದಿದೆ ಶುಗರ್ ಫ್ಯಾಕ್ಟರಿ. ಸುಮ್ನೆ ಯಾರೋ ಕಾಂಗ್ರೆಸ್ನವ್ರದೇ ಇದೆ ಅವರೇ ಮಾತ್ರ ಏನೋ ಮಾಡ್ತಿದ್ದಾರೆ ಆತರ ಏನಿಲ್ಲ. ಹಂಗಂದ್ರೆ ನಿಮ್ಮ ಫ್ಯಾಕ್ಟರಿ ಅವರು ಕೂಡ ನಮಗೋಸ್ಕರ ಕೆಲಸ ಮಾಡ್ತಿದಾರಾ? ಬಿಜೆಪಿ ನಾಯಕರು 10 ಜನದ ಫ್ಯಾಕ್ಟರಿಗಳಿದಾವಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹೌದು ರೈತರಿಗೆ ಬೆಂಬಲ ಬೆಲೆ ಅಗತ್ಯ ಇದೆ. ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಕ್ಕಂತಹ FRP ಮುಖಾಂತರ ರಾಜ್ಯ ಸಪರೇಟ್ ಆಗಿದೆ. ರಾಜ್ಯದಲ್ಲಿ ಒಂದು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಅವರೇ ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ. ಅದ್ರ ಪ್ರಕಾರ ಅದೇ ನಿರ್ಧಾರ
ಪರಿಹಾರ ಆಗಿಲ್ಲ ಇಲ್ಲ, ಕೇಳಿ. ಅದಾಗಿದೆಯಾ ಇಲ್ಲ, ಸರ್? ಇಲ್ಲ, ಅದಕ್ಕೆ ಈ ನಮ್ಮ ರಾಜ್ಯದಲ್ಲಿ 3,000 ರೂಪಾಯಿ. ನೀವು ಈಗ ಕೇಂದ್ರದ ಮಾತ್ರ ಉಲ್ಲೇಖ ಮಾಡ್ತಿದ್ದೀರಿ, ಸರ್ಕಾರದ ಕೇಳ್ತಾ ಇದ್ದೀನಿ. ನಾನು ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದೀನಿ, ನಮ್ಮ ಸರ್ಕಾರ ಯಾಕೆ ಅದನ್ನ ಮಾಡ್ತಾ ಇಲ್ಲ ಇಲ್ಲ, ಅನ್ನೋ ಪ್ರಶ್ನೆ. ನಮ್ಮ ಸರ್ಕಾರದಲ್ಲಿ ಇಷ್ಟು ಟೈಮ್ ಇಲ್ಲ ಬೇಕಾ ಇಲ್ಲ ಅದಕ್ಕೆ? ಅದಕ್ಕೆ ಇವರ ಏನ್ ಸರ್ಕಾರದ ಸಾಗಣೆ ವೆಚ್ಚ- ಅಧಿಕಾರಕ್ಕಿಂತ ಏನ್ ಸಾಗಣೆ ವೆಚ್ಚ ಸಭೆ ಮಾಡ್ತಾ ಸೇರಕ್ ಇರುತ್ತೆ, time ಇಲ್ಲ ಇವ್ರಿಗೆ. ಏನು ಮೂಲ ಬೆಲೆ ಏನಾಗುತ್ತೆ ಅದಕ್ಕೆ ಏನು ಪ್ರೈಸ್ ಆದಾಯ ಬರ್ಬೇಕು ಅವ್ರಿಗೆ ಅದನ್ನ ನೋಡ್ಕೊಂಡೆ ವೈಜ್ಞಾನಿಕವಾಗಿ ಮಾಡ್ತಾರೆ. ಆದ್ರೆ ರೈತರದ್ದು ಏನಿದೆ ಇವಾಗ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬೈ ಪ್ರಾಡಕ್ಟ್ಸ್ ಇಂದ ಸಕ್ಕರೆ ಕಂಪನಿಗಳು ಜಾಸ್ತಿ ಮಾಲೀಕರು ಹೆಚ್ಚಿಗೆ ಆದಾಯ ಮಾಡ್ಕೊಂತ ಇದ್ದಾರೆ. ಅದು ಒಂದು ಫೇರ್ ಶೇರ್ ಆಗ್ಲಿ ನಮಗೂ ಕೂಡ ಅನ್ನೋದು If ಅವ್ರ ವಾದ ಮೇನ್ ಆಗಿ ಅವ್ರ ವಾದ ನೇರವಾಗಿ ಅದು. ಇಫ್ ಸಪೋಸ್ ರೈತರು ಅದನ್ನು ಕೇಳಿದ್ರೆ, ಅಂದ್ರೆ ಫ್ಯಾಕ್ಟರಿಗಳಿಗೆ ನಾವು ಜಸ್ಟ್ ಕಬ್ಬುಗಳನ್ನ ಸಾಗಾಟ ಮಾಡ್ತೀವಿ, ಆ ಕಬ್ಬಿಗೆ ಸಂಬಂಧಪಟ್ಟಂತೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಸಹ ಉತ್ಪಾದನೆಗಳಿದೆಯಲ್ಲ, ರಂಗನಾಥ್ ಅವ್ರ ವರದಿಯಲ್ಲಿ ಅದು ಅದು share ಆಗ್ಬೇಕು. ಉಲ್ಲೇಖ ಆಗಿದೆ ಅಂತ ನಾನು ಈಗ ತಾನೇ ಗಮನಿಸ್ತಾ ಇದ್ದೆ ಸರ್. ಸಹ ಉತ್ಪಾದನೆಯಲ್ಲೂ ಕೂಡ ಲಾಭ ಕೊಡಬೇಕು ರೈತರಿಗೆ. ನಾನು ನಿಮ್ಗೆ Factual ಆಗಿ ಮಾತಾಡಕ್ಕೆ ಶುರು ಮಾಡಿದ್ರೆ ಇಲ್ಲ ಅಂತ. ಫ್ಯಾಕ್ಚುಲ್ ಏನ್ ಗೊತ್ತಾ, ಅವಾಗ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾ. ರೈತರು ಕೇವಲ ಕಬ್ಬು ಬೆಳೆಯೋದಲ್ಲ, ಆ ಈ ಎಂಟೈರ್ ಎಕೋಸಿಸ್ಟಮ್ ಅಲ್ಲಿ ಅವರು ಒಬ್ರು ಶೇರ್ ಹೋಲ್ಡರ್ ಆಗ್ತಾರೆ, ಅವರು ಪಾರ್ಟ್ನರ್ ಆಗ್ತಾರೆ. ಬರ್ತಕ್ಕಂಥ ಲಾಭಾಂಶದಲ್ಲಿ ಎಲ್ಲದರಲ್ಲೂ ಕೂಡ ಅವ್ರ ಶೇರ್ ಹೋಗುತ್ತೆ. ಅದು ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪಾರದರ್ಶಕವಾಗಿರ್ತದೆ. ಅದು ಆದ್ರೂ ಒಳ್ಳೇದೇನೆ. ಒಂದೇನೋ ಒಂದು ಸಪರೇಟ್ ಆಗಿ ಒಂದು ಕಮಿಟಿ ಮಾಡಿ, ಒಂದು ಟೆಕ್ನಿಕಲ್ ಒಂದು ಅದಕ್ಕೆ ಸ್ಟಡಿ ಮಾಡಿ, ಅದ್ರೊಳಗೆ ಬರ್ತಕ್ಕಂಥ ಎಲ್ಲ ಬೈ ಪ್ರಾಡಕ್ಟ್ಸ್ ಅಲ್ಲೂ ಅವ್ರಿಗೆ ಆದಾಯ ಶೇರ್ ಆಗುವಂತದಿದ್ರೆ ಅದ್ರೊಳಗೆ ಸ್ವಾಗತ ಮಾಡುವಂಥದ್ದು. ಅದೇನೋ ಯಾರಿಗೂ ಗೊತ್ತಿಲ್ಲ, ಅದು ಯಾರಿಗೂ ತೊಂದರೆ ಆಗುತ್ತೆ, ಅದ್ರ ಯಾರನ್ನ ಅಬ್ಜೆಕ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದ್ರೆ ಅಬ್ಜೆಕ್ಷನ್ ಅಗತ್ಯ ಇಲ್ಲ, ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದೊಂದು ಮೇನ್ ದೊಡ್ಡ ಸೊಲ್ಯೂಷನ್ ಆಗುತ್ತೆ. ಅದರ್ವೈಸ್ ಏನನ್ಸುತ್ತೆ, ರೈತರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಜಾಸ್ತಿ ಆದಾಯ ಮಾಡ್ಕೊಂತ ಇದ್ದಾರೆ, ನಾವು ಕಷ್ಟಪಟ್ಟು ಬೆಳೀತಾ ಇದೀವಿ, ಅವ್ರ ಆದಾಯ ಮಾಡ್ಕೊಂತಾರೆ ಅನುಸ್ತಾರದಿಂದ ಈ ಪ್ರೊಟೆಸ್ಟ್ಗಳು ಜಾಸ್ತಿ ಆಗ್ತವೆ. ಅವಾಗ ಈ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅನ್ನೋದಾದ್ರೆ ಅದು ಅವ್ರ ಬೈ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಆದಾಯ ಅವ್ರಿಗೆ ಶೇರ್ ಅಂತದಾದ್ರೆ ಒಳ್ಳೇದು. ಅದು ನಾವು ಕೂಡ ಅದನ್ನ ಅಡ್ವೊಕೇಟ್ ಮಾಡ್ತೀವಿ. ಲಾಂಗ್ ಟರ್ಮ್ ಸೊಲ್ಯೂಷನ್ ಇದಕ್ಕೆ ಏನಂದ್ರೆ ಅದು ಎಲ್ಲದರೊಳಗೂ ಕೂಡ ಬೈ ಪ್ರಾಡಕ್ಟ್ಸ್ ಅಲ್ಲೂ ಆದಾಯ ಅವ್ರಿಗೆ ಶೇರ್ ಆಗಬೇಕು. ಅದು ಟ್ರಾನ್ಸ್ಪರೆಂಟ್ ಹೌದು, ಟ್ರಾನ್ಸ್ಪರೆಂಟ್ ಆಗಿದ್ರೆ ಅದು ಲಾಂಗ್ ಟರ್ಮ್ ಸೊಲ್ಯೂಷನ್. ಅವಾಗ ರೈತರು ಅನ್ಸುತ್ತೆ ಇಲ್ಲ ನಮಗೂ ಅವ್ರು ಶೇರ್ ಮಾಡ್ತಾ ಇದ್ದಾರೆ, ಪಾರದರ್ಶಕವಾಗಿದೆ, ನಾವು ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಅಂತ ಅವ್ರಿಗೂ ಅನಿಸ್ತದೆ.